ಓ, ನೀನು ಅವನು ಕಳಿಸಿರೋದು? ಇಲ್ಲಪ್ಪ, ಅವರೇ ಏನೋ ತುರ್ತು ಅಂತ ಹೋದ್ರಮ್ಮ. ನಿಂಗೆ ಸುಳ್ಳು ಹೇಳೋಕ್ಕೂ ಬರಲ್ಲ. ಅಮ್ಮ, ನಾನು ನಿನ್ನ ವಯಸ್ಸನ್ನ ದಾಟ್ಕೊಂಡೇ ಬಂದಿರೋದು. ಅವನನ್ನ ಮಾವಿನಕಾಯಿ ತರೋದು ಕಳಿಸಿದ್ಯಾ ತಾನೆ? ನಾನು ಕಳಿಸಿಲ್ಲ ಅಮ್ಮ. ಅವರೇ ಮಾವಿನಕಾಯಿ ಬೇಕಾ ಅಂದರು. ಹ್ಞೂ ಅಂದೆ. ಈಗಲೇ ತಂದ್ಕೊಡ್ತೀನಿ ಅಂತ ಹೊರಟೇ ಬಿಟ್ರು. ಎಲ್ಲ ಅವರ ಅಪ್ಪನ ಹಾಗೇನೆ. ನಾನು ಅವನ ಗರ್ಭಿಣಿ ಆದಾಗ ಏನೇನೋ ವಿಚಿತ್ರವಾದ ಬಯಕೆಗಳು. ನಾನು ಏನಾದರೂ ಬಾಯಿ ಬಿಟ್ಟು ಕೇಳೋಕ್ಕೂ ಮುಂಚೆ ಎಲ್ಲಿದ್ರು ತಂದು ನನ್ನ ಮುಂದೆ ಇಡೋರು. ನಾನು ಅವ್ರಿಗೆ ಎಷ್ಟು ಕಾಟ ಕೊಟ್ಟಿದ್ದೀನಿ ಅಂತ ಇವನು ಹುಟ್ಟಿದ ಮೇಲೆ ಗೊತ್ತಾಗಿದ್ದು. ಹೌದು, ಸೀತಜ್ಜಿ ಹೇಳ್ತಿದ್ರು, ಇವ್ರು ಹುಟ್ಟೋಕ್ಕಿಂತ ಮುಂಚೆ ನಿಮ್ಗೇನೇನೋ ವಿಚಿತ್ರ ಘಟನೆಗಳು ನಡೆದಿದ್ವಂತೆ. ಅಯ್ಯೋ, ಅದನ್ನ ಯಾಕೆ ಕೇಳ್ತೀಯಾ? ಒಂದಾ ಎರಡಾ? ಹೌದಾ? ಅಮ್ಮ, ನೀವು ನಾರದ ಮಹರ್ಷಿಗಳ ಥರ ಕತೆ ಹೇಳ್ತಾ ಹೋಗಿ. ನಾನು ಮತ್ತೆ ನನ್ನ ಮಗು ಪ್ರಹ್ಲಾದನ್ ಥರ ಕತೆ ಕೇಳ್ತಾ ಹೋಗ್ತೀವಿ. ಆಯ್ತಮ್ಮ. ಅಷ್ಟೊತ್ತಿಗಾಗಲೇ ನನಗೆ ವೆಂಕಟಾಂಬ ಗುರುರಾಜ ಹುಟ್ಟಿ ವೆಂಕಟಾಂಬಾಗೆ ಮದುವೆನೂ ಆಗಿತ್ತು. ಗುರುರಾಜ ವಯಸ್ಸಿಗೆ ಬಂದಿದ್ದ. ಆಗ ಇದ್ದಕ್ಕಿದ್ದ ಹಾಗೆ ಕನ್ಸು ಬೀಳಕ್ಕೆ ಶುರು ಆಯಿತು. ಎಂಥ ಕನ್ಸಂತೀಯ! ನಾನು ಅಡುಗೆ ಮಾಡ್ತಾ ಕೂತಾಗ ಒಂದು ಮುದ್ದಾದ ಮಗು ಬಂದು, ಅಮ್ಮ ನನಗೆ ಹಸು ಆಗ್ತಿದೆ, ಹಾಲು ಕುಡಿಸು ಅಂತ ಅಂಗ್ಲಾಚೋದು. ನಾನು ಮಜ್ಜಿಗೆ ಕಡಿತಾ ಇದ್ರೆ, ಅಮ್ಮ ನನಗೆ ಬೆಣ್ಣೆ ಕೊಡು ಅಂತ ಸೆರೆಗೆ ಎಳಿಯೋದು. ನಾನು ರಂಗೋಲಿ ಬಿಡ್ತಾ ಇದ್ರೆ, ಅಮ್ಮ ನನ್ನನ್ನು ಎತ್ಕೋ ಎತ್ಕೋ ಅಂತ ಪೀಡ್ಸೋದು. ನಾನು ದೇವ್ರ ಪೂಜೆ ಕೂತ್ಕೊಂಡ್ರೆ ನನ್ನ ಪಕ್ಕದಲ್ಲೇ ಕೂತ್ಕೊಂಡು ವಿಷ್ಣು ಸಹಸ್ರನಾಮ ಹೇಳೋದು. ನಾನು ಹೋದ ಕಡೆ ಬಂದ ಕಡೆ ಅಮ್ಮ ಅಮ್ಮ ನನ್ನ ಎತ್ಕೋ ಅಂತ ಕಾಡಿಸೋದು. ಈ ವಯಸ್ಸಲ್ಲಿ ಇದು ಎಂಥ ಕನಸು ಅಂತ ನಿಮ್ಮ ಮಾವನವ್ರ ಹತ್ರ ಹೇಳಿದೆ. ಅವ್ರಿಗೂ ಆಶ್ಚರ್ಯ ಆಯಿತು. ಮಕ್ಕಳಿಗೆ ಮಗು ಆಗೋ ವಯಸ್ಸಲ್ಲಿ ನಿನಗಂತದ್ದೇ ಮಗು, ಕನಸಂತೆ ಕನಸು ಅಂತ ತಮಾಷೆ ಮಾಡಿದ್ರು. ಯಾವಾಗ ಈ ಕನಸುಗಳು ದಿನಾ ಬೀಳೋದಕ್ಕೆ ಶುರು ಆಯಿತೋ ಆಗ ಗುರುಗಳ ಹತ್ರ ಹೋಗಿ ಹೇಳಿದ್ವಿ. ಆಗ ಗುರುಗಳು ಏನು ಹೇಳಿದ್ರು ಗೊತ್ತಾ? ಏನು ಹೇಳಿದ್ರು? ಪುತ್ರ ಸಂತಾನ ಪ್ರಾಪ್ತಿರಸ್ತು. ನಿಮಗೆ ಪುತ್ರ ಸಂತಾನದ ಯೋಗ ಇದೆ. ದಂಪತಿಗಳು ತಿರುಪತಿಗೆ ಹೋಗಿ ಶ್ರೀನಿವಾಸನ ದರ್ಶನ ಮಾಡಿ ಬನ್ನಿ ಅಂತ ಹೇಳಿದ್ರು. ನಮ್ಮಿಬ್ಬರಿಗೂ ಗಾಬರಿ ಆಗೋಯ್ತು. ಅಯ್ಯೋ ಶ್ರೀಹರಿ, ಇದೇನು ಪರೀಕ್ಷೆ? ಈ ವಯಸ್ಸಲ್ಲಿ ಮತ್ತೆ ಮಗುನೇ? ನೋಡಿದವರು ಏನು ಅನ್ಕೋತಾರೆ? ಬೇಡವೇ ಬೇಡ ಅಂತ ನಾನು ಎಷ್ಟು ಹೇಳಿದ್ರು ಕೇಳಲಿಲ್ಲ. ಕೊನೆಗೆ ತಿರುಪತಿಗೆ ಹೋದ್ವಿ. ತಿಮ್ಮಪ್ಪನ ದರ್ಶನ ಮಾಡಿ ಮಲಗಿದ್ರೆ ಸಾಕ್ಷಾತ್ ಶ್ರೀನಿವಾಸ ಪದ್ಮಾವತಿನೇ ಕನ್ಸಲ್ಲಿ ಬರ್ಬೇಕೆ? ಆಹಾ, ಅಮ್ಮ, ಭಗವಂತನೇ ದರ್ಶನ ಕೊಟ್ಟಿದ್ದಾನೆ ಅಂದರೆ ನೀವು ಮಾವನವರು ಎಂಥ ಪುಣ್ಯವಂತರು. ಹೌದಮ್ಮ, ನಾವು ಪುಣ್ಯವಂತರೆ. ಆದರೆ ಇದೆಲ್ಲ ಆಗಿದ್ದು ನಿನ್ನ ಗಂಡನಿಂದ. ದೇವರು ಕೊಟ್ಟು ವರ ಕಣಮ್ಮ ಅವನು. ಅದಕ್ಕೆ ಅವನಿಗೆ ಬೇರೆಯವ್ರಿಗಿಂತ ವಿಶೇಷವಾದ ಶಕ್ತಿ ಇದೆ. ಚಿಕ್ಕ ವಯಸ್ಸಿಂದಾನೂ ಏನೇನೋ ಮಾಡ್ತಿರ್ತಾನೆ. ಅಂತ ಮಗನ ಪಡೆಯೋಕ್ಕೆ ನಿಜವಾಗ್ಲೂ ನಾವು ಪುಣ್ಯ ಮಾಡಿದ್ವಿ. ನೀವಷ್ಟೇ ಅಲ್ಲ ಅಮ್ಮ, ನಿಮ್ಮಂತ ಅತ್ತೆ, ಅವರಂತ ಯಜಮಾನ್ರನ್ನ ಪಡೆಯೋದಿಕ್ಕೆ ನಾನು ಕೋಟಿ ಜನ್ಮಗಳ ಪುಣ್ಯ ಮಾಡಿದ್ದೆ. ನೀನೇನು ಕಮ್ಮಿನ ಮಗಳೇ, ಎಂತೆಂಥ ವಿದ್ಯೆ ಕಲ್ತಿದೀಯಾ, ಎಷ್ಟು ಜನರ ಪ್ರಾಣ ಉಳಿಸಿದೀಯಾ. ಗಂಡನಿಗೆ ತಕ್ಕ ಹೆಂಡತಿ. ನಿಮ್ಮನ್ನ ನೋಡೋದೇ ನನಗೊಂದು ಸಂಭ್ರಮ. ಅಮ್ಮ, ನನಗೂ ನಿಮ್ಮ ಮಗನ ಹಾಗೆ ವಿದ್ಯಾವಂತ, ವಿನಯವಂತ, ಬುದ್ಧಿವಂತ, ಸರ್ವರನ್ನ ಸಮಾನವಾಗಿ ಕಾಣೋ ಅಂತ ಮಗು ಬೇಕಮ್ಮ. ಖಂಡಿತ ಆಗತ್ತೆ. ಗಂಧದಿಂದ ಪರಿಮಳನೇ ಬರೋದು, ಕಬ್ಬಿನಿಂದ ಸಿಹಿಯೇ ಸಿಗೋದು. ನಿಮ್ಮಿಬ್ಬರು ಒಳ್ಳೆತನದಿಂದ ಒಳ್ಳೆ ಮಗನೇ ಹುಡ್ತಾನೆ, ಚಿಂತೆ ಮಾಡಬೇಡ.
ಸರಸ್ವತಿ ಸರಸ್ವತಿ, ಶಿವರಾತ್ರಿ ಯುಗಾದಿ ಮಧ್ಯೆನೆ ಹುಳಿ ಮಾವಿನಕಾಯಿ ಸಿಗೋದು. ಪಾಪ ಈಗ ಎಲ್ಲಿಂದ ತರ್ತಾನೆ ಮಾವಿನಕಾಯಿ ಅವನು? ತಗೋ, ಹುಣಸೆ ಹಣ್ಣು, ಇದು ಹುಳಿನೇ ಇರತ್ತೆ. ಅಮ್ಮ, ಮಾವಿನಕಾಯಿ ಸೋನೆ ಸೊಗಡೆ ಬೇರೆ ಅಲ್ವಾ ಅಮ್ಮ? ಹೌದಮ್ಮ, ಅದು ರುಚಿ ಅದಕ್ಕೆ, ಇದು ರುಚಿ ಇದಕ್ಕೆ. ಅದು ಸಿಗದೆ ಹೋದಾಗ ಇದನ್ನ ತಿಂದು ಬೈಕಿ ತೀರ್ಸ್ಕೋಬೋದು. ಇದರಲ್ಲೂ ಹುಳಿ ಇರತ್ತೆ ಅಲ್ವಾ? ಅಮ್ಮ, ಮಾವಿನಕಾಯಿ ಸಿಗದೆ ಹೋದ್ರೆ ಹುಣಸೆ ಹಣ್ಣು, ಹುಣಸೆ ಹಣ್ಣು ಸಿಗದೆ ಹೋದ್ರೆ ಇನ್ಯಾವುದೋ ಹುಳಿ ಸೊಪ್ಪು. ದೇವರು ನಮ್ಮಂಥವ್ರಿಗೆ ಅಂತಾನೆ ಇದನ್ನೆಲ್ಲ ಸೃಷ್ಟಿ ಮಾಡಿದ್ದಾನೆ. ಆದರೂ ಅವ್ರು ಮಾವಿನಕಾಯಿ ತರ್ತಾರೆ ಅನ್ನೋ ನಂಬಿಕೆ ನನಗಿದೆ. ಅಲ್ಲ ಕಣೆ ಪೆದ್ದು, ಗಂಡನ ಮೇಲೆ ನಂಬಿಕೆ ಇರಬೇಕು ನಿಜ. ಕಾಲವಲ್ಲದ ಕಾಲದಲ್ಲಿ ಮಾವಿನಕಾಯಿ ತರ್ತಾನೆ ಅಂತ ನಂಬ್ಕೊಂಡು ಕೂತ್ಕೊಳ್ಳೋದು ದಡ್ಡತನ ನೋಡು. ಆಮೇಲೆ ಅವ್ನು ಬರೀ ಕೈಲೇ ಬಂದ ಅಂತ ಕೊರಗಬೇಡ ಅಷ್ಟೆ. ಇಲ್ಲಮ್ಮ, ನನ್ನ ಮನಸ್ಸು ಹೇಳ್ತಾನೆ ಇದೆ ಅವ್ರು ಮಾವಿನಕಾಯಿ ತಂದೇ ತರ್ತಾರೆ. ಇದು ಮಾವಿನಕಾಯಿ ಸಿಗೋ ಕಾಲ ಅಲ್ಲ ಅಂತ ನನ್ನ ಬುದ್ಧಿಗೆ ಯಾಕೆ ತೋಚಲಿಲ್ಲ? ಸರಸ್ವತಿಗೆ ನಾನು ಏನಂತ ಉತ್ತರ ಹೇಳಲಿ? ನನ್ನ ಹೆಂಡತಿ ಬಯಕೆ ಈಡೇರಿಸೋದಕ್ಕೆ ಆ ತಾಯಿಯಿಂದ ಮಾತ್ರ ಸಾಧ್ಯ. ಹಾ, ತಾಯಿ ವನಮಾತೆ, ಈ ಕಂದ ತನ್ನ ಹೆಂಡತಿಯ ಬಯಕೆಗಾಗಿ ಪ್ರಾರ್ಥನೆ ಮಾಡ್ತಿದ್ದಾನೆ. ನನ್ನ ಮನವಿಯನ್ನ ಆಲಿಸು ತಾಯಿ. ವೆಂಕಟನಾಥ, ಈಗಾಗಲೇ ಮಾವಿನಕಾಯಿ ತಿನ್ನುವ ಬಯಕೆ? ಇಲ್ಲ ತಾಯಿ, ಅದು ನನ್ನ ಹೆಂಡತಿಯ ಬಯಕೆ. ಅದಕ್ಕಾಗಿ ಪ್ರಾರ್ಥನೆ ಮಾಡಿದ್ದೀಯಾ? ಕ್ಷಮಿಸು ತಾಯಿ, ಹೆಂಡತಿ ಕಾರಣಕ್ಕೋಸ್ಕರ ಪ್ರಾರ್ಥನೆ ಮಾಡಿದೆ ಎಂದು ಭಾವಿಸ್ಬೇಡ. ಸದಾ ನಮ್ಮನ್ನ ಕಾಯೋಳು, ನಾವು ಬೇಡಿದ್ದನ್ನ ನೀಡೋದು ನೀವೇ ತಾನೇ. ವೆಂಕಟನಾಥ, ನಿನ್ನ ಗುಣ ನನಗೆ ತುಂಬಾ ಇಷ್ಟವಾಗಿದೆ. ಅವಳ ಬಯಕೆ ಈಡೇರುತ್ತೆ. ಧನ್ಯೋಸ್ಮಿ ತಾಯಿ, ಧನ್ಯೋಸ್ಮಿ.